ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟ ಫಲಪ್ರದಂ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಸ್ಸತಾ ಹರಿ ಓಂ. ಈ ನಿನ್ನೆಯ ಪ್ರಸಂಗವನ್ನ ನಾವು ನೋಡಿದ್ವಿ. ಭೂವರಾಹನ ಸತ್ವ ಪರೀಕ್ಷೆಯನ್ನು ನೋಡಿದ್ವಿ. ವಾಗೀಶತೀರ್ಥ ಶ್ರೀಮಚ್ಚರಣರು ಸನ್ಯಾಸಕ್ಕೆ ಅತ್ಯಂತ ಯೋಗ್ಯರಾಗಿದ್ದಾರ ಭೂವರಾಹರು ಅಂತ ಪರೀಕ್ಷೆ ಮಾಡಿದ್ದಾರೆ. ನಿನ್ನೆಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಹೋಗಿ ಗುರುಗಳಿಗೆ ಸಂದೇಶವನ್ನ ಕೊಟ್ಟರಂತೆ, ಸರ್ವತ್ರ ವ್ಯಾಪ್ತನಾದ ಭಗವಂತನಿಗೆ ನಾವು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸಿಗೆ ಆತ್ಮಕ್ಕೆ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತತ್ವಾಭಿಮಾನಿ ದೇವತೆಗಳಿಗೆ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವರು ನಮ್ಮೊಳಗೆ ಇರ್ತಾರೆ, ಆದ್ದರಿಂದಾಗಿ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಬಹಳ ಸಂತೋಷವಾಗಿದೆ ಗುರುಗಳಿಗೆ. ಇರ್ಲಿ, ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂದ ಮೇಲೆ ಅದು ಉತ್ತಮವೇ, ಅದರಲ್ಲಿ ಎರಡನೆಯ ವಿಚಾರವೇ ಇಲ್ಲ, ಸಂಶಯವೇ ಮಾಡಲಿಕ್ಕಿಲ್ಲ. ಆದರೂ ಕೂಡ ಜ್ಞಾನಿಗಳು ಏನು ಮಾಡುತ್ತಾರೆ ಅಂದ್ರೆ ಪರೀಕ್ಷೆ ಮಾಡುತ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಫಿಕ್ಸ್ ಇತ್ತು, ನಾನು ಇಲ್ಲಿಯವರೆಗೂ ನಂಬಿರತಕ್ಕಂತಹ ಮಾಯಾವಾದದಲ್ಲಿ ಯಾವುದೇ ಹುರುಳಿಲ್ಲ, ಬಹಳ ಅತ್ಯಂತ ಅಸಂಗತವಾಗಿರ್ತಕ್ಕಂತಹ ಅಸಂಬದ್ಧ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಅಂತ ಅನ್ನೋದು ಬಾಲ್ಯದಿಂದಲೂ ನನಗೆ ಸಂಶಯ ಇದ್ದೇ ಇತ್ತು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಬರೆದ ಗ್ರಂಥಗಳನ್ನು ನೋಡಿದಾಗ ನನಗೆ ಮನಸ್ಸಿನೊಳಗೆ ಮನವರಿಕೆಯಾಗಿದೆ. ಶ್ರೀಮದ್ ಆಚಾರ್ಯರ ಸಿದ್ಧಾಂತವೇ ನಿರ್ದುಷ್ಟ ಸಿದ್ಧಾಂತ ಅಂತ ಮನವರಿಕೆಯಾಗಿದೆ. ಆದರೂ ಕೂಡ ಚರ್ಚೆ ಮಾಡಲಾರದೆ ಅವರ ಶಿಷ್ಯನಾಗುವುದು ಬೇಡ ಅಂತ ಬಿಟ್ರು. ಯಾಕೆ ಬಿಟ್ರು ಅಂದ್ರೆ ಬುದ್ಧಿವಂತರ ಲಕ್ಷಣ. ಬುದ್ಧಿವಂತರು ಎಷ್ಟೇ ತಮಗೆ ತಿಳಿದಿದ್ದರೂ ಕೂಡ ಪರೀಕ್ಷೆ ಮಾಡಲಾರದೆ ಮುಂದೆ ಯಾವತ್ತೂ ಕೂಡ ಕಾಲಿಡುವುದಿಲ್ಲ, ಪ್ರವೃತ್ತರಾಗುವುದಿಲ್ಲ. ಪರೀಕ್ಷೆ ಮಾಡಿ ಆದ ಮೇಲೇನೆ ಪ್ರವೃತ್ತರಾಗ್ತಾರೆ. ಇದು ಜ್ಞಾನಿಗಳ ಲಕ್ಷಣ. ಆದ್ದರಿಂದಾಗಿ ನಾವು ಕೂಡ ನಮಗೆ ಫಿಕ್ಸ್ ಇದೆ. ಸಾಕ್ಷಾತ್ ಭೂವರಾಹ ದೇವರೇ ಸ್ವಪ್ನದಲ್ಲಿ ಬಂದು ಹೇಳಿದ್ದಾರೆ. ಈಗೆಲ್ಲ ಈ ವ್ಯವಹಾರಗಳನ್ನು ನೋಡಿದಾಗ ನಮ್ಮ ಪರಂಪರೆಗೆ ಸಾಕ್ಷಾತ್ ಶ್ರೀಮದಾಚಾರ್ಯರ ತಮ್ಮರಾಗಿರ್ತಕ್ಕಂತಹ ವಿಷ್ಣು ತೀರ್ಥರು ವಿರಾಜಮಾನರಾದ ಈ ಉತ್ತಮವಾಗಿರ್ತಕ್ಕಂತಹ ಸರ್ವಜ್ಞ ಪೀಠದಲ್ಲಿ ವಿರಾಜಮಾನರಾಗಲಿಕ್ಕೆ ಇವರು ಅತ್ಯಂತ ಸಮರ್ಥರು ಅಂತ ಗೊತ್ತಿದೆ. ಆದರೂ ಇನ್ನೊಂದು ಪರೀಕ್ಷೆಯನ್ನ ಮಾಡೋಣ ಎಂಬುದಾಗಿ ಯೋಚನೆಯನ್ನ ಮಾಡಿದರಂತೆ. ಮತ್ತೆ ಮಿತ್ರರನ್ನ ಕರೆದು ಹೇಳಿದರು, ನೋಡಿ ಹೋಗಿ ಹೇಳಿ ಇವತ್ತು ಈ ರೀತಿಯಾಗಿ ಒಂದು ಮಾಡಿ ವಿನೋದವನ್ನ ಅಂತ ಹೇಳಿ ಕಳಿಸಿದರು. ಆಗ್ಲಿ ಅಂತ ಬರ್ತಾರೆ. ಬಂದು ಭೂವರಾಹಾಚಾರ್ಯರಿಗೆ ನಿವೇದನೆ ಮಾಡಿಕೊಳ್ತಾರೆ. ಭೂವರಾಹ, ಇಲ್ಲಿ ಕೆಲವು ನಾಟಕಗಳು ನಡೀತವೆ, ಬಯಲಾಟ ನಡೀತದೆ. ಈ ಬಯಲಾಟವನ್ನ ನೋಡತಕ್ಕಂತಹ ಕೆಲಸವನ್ನ ಮಾಡೋಣ, ಗುರುಗಳಿಗೆ ಹೇಳೋದು ಬೇಡ. 1-2 ಗಂಟೆ 2.5 ಗಂಟೆ ಅದು ಬಯಲಾಟ ನಡೀತದೆ, ತುಂಬಾ ಚೆನ್ನಾಗಿರುತ್ತದೆ, ಮನೋರಂಜನೆ ಆಗ್ತದೆ, ನಮಗೂ ಓದಿ 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 ಸಾಕಾಗಿದೆ, ಹೋಗೋಣ ಅಲ್ಲಿ ಬಯಲಾಟವನ್ನ ನೋಡ್ಲಿಕ್ಕೆ. ಅದೇನು ಬಯಲಾಟನೋ ಯಕ್ಷಗಾನವೋ ಅದೇನಿತ್ತೋ ಆ ಆಟವನ್ನ ನೋಡ್ಲಿಕ್ಕೆ ನಾವು ಹೋಗೋಣವಾ ಅಂತ ಕರೆದರಂತೆ. ಆಗ ಭೂವರಾಹ ಚಿಕ್ಕ ಬಾಲಕ ಸುಂದರವಾದ ತತ್ವವನ್ನ ಹೇಳ್ತಾನೆ. ಅವತ್ತು ವಾದಿರಾಜ ಗುರುಸಾರ್ವಭೌಮರು ಬಾಲಕರಾಗಿರುವಾಗ ಹೇಳಿರುವ ವಾದಿರಾಜ ಗುರುಸಾರ್ವಭೌಮರ ಮಾತನ್ನ ಇವತ್ತು ವೃದ್ಧರೂ ಕೂಡ ನಾವು ಪಾಲಿಸಲಿಕ್ಕೆ ಆಗ್ತಾ ಇಲ್ಲ. ನಾವೆಲ್ಲರೂ ಪಾಲಿಸುವಂತಹ ಮಾತನ್ನ ವಾದಿರಾಜ ಗುರುಸಾರ್ವಭೌಮರು ತಿಳಿಸಿಕೊಡ್ತಾರೆ. ಎಲ್ಲ ಮಿತ್ರರನ್ನು ಕುರಿತು ಹೇಳ್ತಾರೆ, ಅಪ್ಪ, ಈ ಆಟಕ್ಕೆ ಅಂತ ನಾವು ಹೋದರೆ ಏನೇನು ದುಷ್ಪರಿಣಾಮಗಳಾಗತ್ತೆ ಅಂತ ಹೇಳ್ತೀನಿ ಕೇಳು. ಮೊದಲನೆಯದಾಗಿ, ಆಟಕ್ಕೆ ಅಂತ ಹೋಗ್ತೀವಿ, ಹೋಗುವಷ್ಟು ಸಮಯ. ಆಟ ವೀಕ್ಷಣೆ ಮಾಡ್ತೇವೆ, ವೀಕ್ಷಣೆ ಮಾಡುವಷ್ಟು ಸಮಯ. ಆಟ ಮುಗಿಸಿ ಮತ್ತೆ ಮಠಕ್ಕೆ ಬರ್ತೇವೆ, ಅಷ್ಟು ಸಮಯ ಅಧ್ಯಯನ ಇಲ್ಲದಂತೆ ಆಯಿತು. ಇದು ಒಂದು. ಇನ್ನು ಎರಡನೆಯದಾಗಿ, ಆ ಆಟ ನೋಡಿ ಬಂದ ಮೇಲೆ ಮನಸ್ಸಿನಲ್ಲಿ ಅದೇ ಆಟ ಉಳಿದಿರುತ್ತದೆ, ಅದನ್ನೇ ಚರ್ಚೆ ಮಾಡ್ತಾ ಹೋಗ್ತೇವೆ. ಅವನು ಹೀಗೆ ಆಟ ಆಡಿದ, ಅವನು ಹಾಗೆ ಆಟ ಆಡಿದ, ಇವನ ಆಕ್ಟಿಂಗ್ ಚೆನ್ನಾಗಿತ್ತು, ಅವನ ಆಕ್ಟಿಂಗ್ ಚೆನ್ನಾಗಿತ್ತು, ಈ ಈ ಈ ಪ್ರಸಂಗದಲ್ಲಿ ನನಗೆ ಬಹಳ ಆಕರ್ಷಣೆ, ಈ ಪ್ರಸಂಗ ನನಗೆ ಆಕರ್ಷಣೆ, ಏನೇನೋ ಚರ್ಚೆ ಮಾಡ್ತಾನೆ ಕುಳಿತೇವೆ. ಎಷ್ಟು ಹೊತ್ತು ಚರ್ಚೆ ಮಾಡ್ತಾ ಕೂಡುತ್ತೇವೆ, ಅಷ್ಟು ಸಮಯ ವೇಸ್ಟ್, ವ್ಯರ್ಥವಾಗಿ ಹೋಗುತ್ತೆ. ಇದರ ದುಷ್ಪರಿಣಾಮ ಏನಾಗುತ್ತೆ ಅಂದ್ರೆ ಮನಸ್ಸಿನೊಳಗೆ ಮತ್ತೆ ಮತ್ತೆ ಆಟಗಳನ್ನೇ ನೋಡಬೇಕು ಅಂತ ಭಾವನೆ ಮಾಡುತ್ತದೆ. ಆ ಭಾವನೆ ಬಲವಾದಾಗ
ಗುರುಗಳನ್ನ ವಂಚಿಸಿ ಆದರೂ ಕೂಡ ಆ ಆಟವನ್ನ ನೋಡಬೇಕು ಅನ್ನುವಂತಹ ತವಕ ಉಂಟಾಗಿ ಮೋಸ ಮಾಡಿ ಆದರೂ ಆಟವನ್ನ ನೋಡ್ಲಿಕ್ಕೆ ಹೋಗ್ತೇವೆ. ಆಟ ನೋಡ್ಲಿಕ್ಕೆ ಹೋಗಬೇಕಾದ್ರೆ ದುಡ್ಡು ಬೇಕು. ನಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂದ್ರೆ ಕಳ್ಳತನ ಮಾಡಿ ಆದರೂ ಆ ಆಟವನ್ನ ನೋಡಬೇಕು ಅಂತ ತೊಡಗ್ತೇವೆ, ಕಳ್ಳತನಕ್ಕೆ ತೊಡಗ್ತೇವೆ. ಆಟ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ಅನೇಕ ತೆರನಾದ ವಸ್ತುಗಳು ತಿನ್ನಲಿಕ್ಕೆ ಬರುತ್ತವೆ. ಅವನ ವ್ಯಾಪಾರ, ಅದಕ್ಕಾಗಿ ತಗೊಂಡು ಬರ್ತೇವೆ. ಆ ವಸ್ತುಗಳನ್ನ ನೋಡ್ತೇವೆ. ನೋಡಿದಾಗ ಇದು ನಿಷಿದ್ಧ ಪದಾರ್ಥ ಅಂತಲೂ ಯೋಚನೆ ಬರುವುದಿಲ್ಲ. ಇನ್ನೊಬ್ಬರು ತಿಂದದ್ದನ್ನ ನೋಡಿ ನಮಗೂ ಆಸೆಯಾಗಿ ನಾವು ತಿನ್ಬೇಕು ಎನ್ನುವಂತಹ ಬಯಕೆ ಉಂಟಾಗ್ತದೆ. ತಿಂದು ಬಿಡುತ್ತೇವೆ. ಭಕ್ಷಣ ಮಾಡಿದೀವಿ ಅನ್ನೋ ಅರಿವು ಬರುವುದಿಲ್ಲ, ಮಾಡಿಬಿಡುತ್ತೇವೆ. ಭಕ್ಷಣ ಮಾಡಿದ ಮೇಲೆ ಮುಗಿತು. ತತ್ವಜ್ಞಾನದ ಬಗ್ಗೆ ದೀಕ್ಷೆ ಅನ್ನೋದು ಹುಟ್ಟೋದೇ ಇಲ್ಲ. ಗುರುಗಳು ಬಹಳ ಪ್ರೀತಿಯಿಂದ ಉಪದೇಶ ಮಾಡಿದರೂ ಕೂಡ ಅದು ಮನಸ್ಸಿನ ಆಳದೊಳಗೆ ಇಳಿಯೋದೇ ಇಲ್ಲ. ಆದ್ದರಿಂದ ಆಟ ನೋಡುವುದು ಬೇಡ. ಅಷ್ಟು ಸಮಯ ಅಧ್ಯಯನ ಮಾಡಲಾರದೆ ನಾನು ಇರಲಾರೆ, ಗುರುದ್ರೋಹವನ್ನ ಮಾಡಲಾರೆ, ಈ ರೀತಿಯಾದ ಭಕ್ಷಣಗಳೇನಿದೆ ಅದನ್ನ ನಾನು ಮಾಡಲಾರೆ, ಈ ರೀತಿಯಾಗಿ ಸಮಯ ವ್ಯರ್ಥವನ್ನ ಮಾಡಲಾರದೇನೆ ಇಷ್ಟೆಲ್ಲ ಸಮಯವನ್ನ ಹೋಗೋದು, ಬರೋದು, ನೋಡೋದು, ಚರ್ಚೆ ಮಾಡೋದು, ಇವುಗಳಿಗೆಲ್ಲ ಅಂತ ಎಷ್ಟು ಸಮಯ ಹಾಕ್ತೇವೆ ಅಷ್ಟು ಸಮಯ ಭಗವಂತನ ಗುಣಗಳ ಚಿಂತನೆಯನ್ನ ಮಾಡಿದರೆ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಬರೆದ ಸರ್ವಮೂಲ ಗ್ರಂಥಗಳ ಅಧ್ಯಯನವನ್ನ ಮಾಡಿದರೆ, ಅದಕ್ಕೆ ಇರುವ ಟೀಕಾ ಟಿಪ್ಪಣಿಗಳ ಅಧ್ಯಯನವನ್ನ ಮಾಡಿದರೆ ನಮ್ಮ ಬುದ್ಧಿ ವಿಕಾಸವಾಗ್ತದೆ. ಮನಸ್ಸಿನಂಗಳದಲ್ಲಿ ಭಗವಂತ ಪೂರ್ತಿಯಾಗಿ ನೆಲೆಸ್ತಾನೆ. ಯಾರ ಮನಸ್ಸಿನಲ್ಲಿ ಭಗವಂತ ಪೂರ್ತಿಯಾಗಿ ನೆಲೆಸ್ತಾನೆ ಅಂಥವರಿಗೆ ಭಗವಂತನ ಅನುಗ್ರಹ ಪೂರ್ತಿಯಾಗ್ತದೆ. ಭಗವಂತನ ಅನುಗ್ರಹಕ್ಕಾಗಿ ಅಂತ ಈ ಜನ್ಮ ಇರೋದು. ಬ್ರಾಹ್ಮಣ ಜನ್ಮ, ತತ್ರಾಪಿ ಮಾಧ್ವ ಜನ್ಮ ಬಂದದ್ದು ಸಾಮಾನ್ಯವಾಗಿ ಬಂದದ್ದಲ್ಲ. ಅದನ್ನು ವ್ಯರ್ಥ ಮಾಡಿಕೊಳ್ಳಲಾರೆ. ಆದ್ದರಿಂದ ನಾನು ನಿಮ್ಮ ಜೊತೆ ಕೈ ಸೇರಿಸೋದಿಲ್ಲ, ನಾನು ಬರೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಭೂವರಾಹ ದೇವರ ಈ ಮಾತನ್ನ ನಮ್ಮ ಭೂವರಾಹ ದೇವರ ಅನುಗ್ರಹದಿಂದ ಜನಿಸಿದ ಈ ಭೂವರಾಹನ ಅಂತ ಅರ್ಥ. ಅದು ಈ ಭೂವರಾಹನ ಮಾತನ್ನ ಇವತ್ತು ನಾವು ಎಷ್ಟು ಚಿಂತನೆ ಮಾಡಿದರೂ ಕೂಡ ಕಡಿಮೆನೆ. ಇವತ್ತಿನ ವಯಸ್ಸಾದವರಾಗ್ಲಿ, ಮಧ್ಯ ವಯಸ್ಸಿನವರಾಗ್ಲಿ, ಯುವಕರಾಗ್ಲಿ, ಅವತ್ತಿನ ಆಟ ಇವತ್ತಿನ ಸಿನಿಮಾಕ್ಕಾಗಿ ಎಷ್ಟು ಸಮಯವನ್ನು ವ್ಯರ್ಥ ಮಾಡ್ತೇವೆ. ಹೋಗೋದು, ದುಡ್ಡು ಖರ್ಚು ಮಾಡೋದು, ಸಿನಿಮಾ ನೋಡೋದು, ಅದರ ಬಗ್ಗೆನೇ ಚರ್ಚೆ ಮಾಡೋದು, ಮತ್ತೆ ಮತ್ತೆ ನೋಡೋದು. ಎಷ್ಟೋ ಇಂಟರ್ವ್ಯೂಗಳಲ್ಲಿ ನಾನು ಕೇಳಿದ್ದೇನೆ, ಮನೆಯಲ್ಲಿ ಅಪ್ಪನಿಗೆ ಹೇಳಲಾರ್ದೇನೆ ದುಡ್ಡು ತಗೊಂಡು ಹೋಗಿ ಸಿನಿಮಾ ನೋಡಿದ್ದೆ ನಾನು ಅಂತ ಹೆಗ್ಗಳಿಕೆಯಿಂದ ಹೇಳ್ತಾ ಇರ್ತಾರ. ಅದನ್ನ ಇಂಟರ್ವ್ಯೂ ತಗೊಳ್ತಕ್ಕಂತಹ ವ್ಯಕ್ತಿ ಎಂಜಾಯ್ ಮಾಡ್ತಾ ಕೇಳ್ತಾ ಇರ್ತಾನೆ. ಆದರೆ ಅಲ್ಲಿ ಕಳ್ಳತನ ಮಾಡಿದ್ದೇನೆ ಅಂತನ್ನುವಂತಹ ಭಾವನೆ ಅವನಿಗೂ ಬರುವುದಿಲ್ಲ, ನೋಡುವವರಿಗೂ ಬರುವುದಿಲ್ಲ. ನಕ್ಕ ಬಿಡ್ತೇವೆ, ನಾವು ಅದನ್ನ ನೋಡ್ತಾ ಇರ್ತೇವೆ. ಇಂಟರ್ವ್ಯೂ ನೋಡ್ತಾ ಇರ್ತಕ್ಕಂಥ ನಮಗೂ ಕೂಡ ಇಲ್ಲಿ ಅಪ್ಪನಿಗೆ ಮೋಸ ಮಾಡಿದ ಅನ್ನೋ ಭಾವನೆ ಬರೋದೇ ಇಲ್ಲ, ತನ್ನ ಪೇರೆಂಟ್ಸಿಗೆ ಮೋಸ ಮಾಡ್ತಾ ಇದ್ದಾನೆ ಅನ್ನೋ ಭಾವನೆ ಬರೋದೇ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ಹೀಗೆಲ್ಲ ಮಾಡ್ತಾರೆ ಬಿಡು, ನಾನು ಮಾಡಿದ್ದೆ ಅಂತ ನಾನು ಹೆಗ್ಗಳಿಕೆಯಿಂದ ಹೇಳ್ಬಿಡ್ತೇನೆ. ಅದ ನನ್ನ ಮಕ್ಕಳಿಗೆ ಹೇಳ್ಬೇಕಾದ್ರೂ ನಾನು ಅದನ್ನ ಹಾಗೆ ಹೇಳ್ತೇನೆ. ನನಗೆ ಹೀಗೊಬ್ರು ಯಾರೋ ಕೊಟ್ಟಿದ್ರು, ಅದನ್ನ ತಗೊಂಡು ನಾನು ಹೀಗೆ ಮಾಡಿದೆ, ನಾನು ಸಿನಿಮಾ ನೋಡ್ಕೊಂಡು ಬಂದೆ, ನಾನು ಆಟಗಳನ್ನ ನೋಡ್ಕೊಂಡು ಬಂದೆ ಅಂತ ಹೆಮ್ಮೆಯಿಂದ ಹೇಳ್ಕೊತೇವೆ. ನಮ್ಮಂತವರಲ್ಲ ಅವರು ಅನ್ನೋ ಕಾರಣದಿಂದ ಅವರು ಹೀಗೆ ಹೇಳಿದ್ದಾರೆ, ನಮಗೆ ಒಂದು ಸಂದೇಶವನ್ನು ಕೊಡುತ್ತಾರೆ, ಹಾಗೆ ಮಾಡಬೇಡಿ. ಇವತ್ತು ನೋಡಿ, ನಾವು ಚಿಕ್ಕವರಿರುವಾಗ ನೋಡಿದ ಸಿನಿಮಾ ಈಗೂ ನಮ್ಮ ಮನಸ್ಸಿನ ಅಂಗಳದಲ್ಲಿ ಅಚ್ಚಳಿಯದೆ ಉಳಿದಿದೆ. ಮತ್ತೆ ಮತ್ತೆ ಆ ಸೀನ್ ನೋಡ್ಬೇಕು ಅಂತ ಹೇಳಿ ಯೂಟ್ಯೂಬ್ ತೆಗಿತೇವೆ, ಮತ್ತೆ ಮತ್ತೆ ಆ ಸೀನ್ಗಳನ್ನ ನೋಡ್ತೇವೆ. ಅಂದ್ರೆ ಎಷ್ಟು ಸಮಯ ವ್ಯರ್ಥ ಮಾಡ್ತೇವೆ. ಅವತ್ತು ವಾದಿರಾಜ ಗುರುಸಾರ್ವಭೌಮರು ಸಿನಿಮಾ ಇರದ ಕಾಲ ಅದು, ಸಿನಿಮಾ ಇರದ ಕಾಲ ಅದು. ಆ ಕಾಲದೊಳಗೇನೆ ವಾದಿರಾಜ ಗುರುಸಾರ್ವಭೌಮರು ಮುಂದಿನದನ್ನು ಕೂಡ ಸೇರಿಸಿ ಎಲ್ಲೂ ಉಪದೇಶವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಆ ವಾದಿರಾಜ ಗುರುಸಾರ್ವಭೌಮರ ಒಂದು ಅಪರೋಕ್ಷ ಜ್ಞಾನ ಎಷ್ಟು ದೊಡ್ಡದು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅವರ ಉಪದೇಶವನ್ನು ನಾವು ಪಾಲಿಸಬೇಕು. ಶಿಷ್ಯರಿಗೆ ಬಹಳ ಸಂತೋಷವಾಗ್ತದೆ. ಆ ಮಿತ್ರರೆಲ್ಲರೂ ಸೇರಿ ಶ್ರೀ ವಾಗೀಶತೀರ್ಥ ಶ್ರೀಮಚ್ಚರಣರ ಬಳಿಗೆ ಹೋಗ್ತಾರೆ. ಹೋಗಿ ಪ್ರಾರ್ಥನೆಯನ್ನ ಮಾಡುತ್ತಾರೆ. ಸ್ವಾಮಿ, ಭೂವರಾಹನ ಮಾತು ಈ ಕ್ರಮದಲ್ಲಿ ಇತ್ತು ಅಂತ ಹೇಳಿದಾಗ ವಾಗೀಶತೀರ್ಥ ಶ್ರೀಮಚ್ಚರಣರಿಗೆ ಆನಂದ ಭಾಷ್ಪಗಳು ಓದುತ್ತಾರೆ. ಯೋಗ್ಯ ಯೋಗ್ಯ, ಸಿನಿಮಾಗಳಿಗೆ ಹೋಗುವುದಿಲ್ಲ, ಅರ್ಥಾತ್ ನಾಟಕಗಳನ್ನ, ಬಯಲಾಟಗಳನ್ನ ನೋಡುವ ಹವ್ಯಾಸ ಅವನಿಗೆ ಇಲ್ಲ.
ತಿನ್ನುವ ಹವ್ಯಾಸವೂ ಇಲ್ಲ. ಪ್ರಾಯಶಃ ಮನುಷ್ಯ ಜಾರೋದೇ ಇಂದ್ರಿಯಗಳ ಚಾಂಚಲ್ಯ, ಇಂದ್ರಿಯಗಳ ಚಾಪಲ್ಯ ಇವುಗಳಿಂದ ಜಾರ್ತಾನೆ. ಇಂದ್ರಿಯಗಳಿಗೆ ಜಾರದ ವ್ಯಕ್ತಿ ಈ ವ್ಯಕ್ತಿ, ಇವರಿಗೆ ಸನ್ಯಾಸವನ್ನು ಕೊಡಬೇಕು ಅಂತ ಯೋಚನೆಯನ್ನ ಮಾಡ್ತಾರೆ. ಅಲ್ಲಿ ರಾಮಾಚಾರ್ಯ ದಂಪತಿಗಳಿಗೆ ಮತ್ತೊಬ್ಬ ಶ್ರೇಷ್ಠ ಪುತ್ರರತ್ನ ಜನನವಾಗ್ತದೆ. ಆ ಜನ್ಮದ ವಾರ್ತೆಯನ್ನ ಕೇಳಿದ ವಾಗೀಶತೀರ್ಥ ಶ್ರೀಮಚ್ಚರಣರು ಭೂವರಾಹನಿಗೆ ಸನ್ಯಾಸವನ್ನ ಕೊಟ್ಟು ವಾದಿರಾಜ ಎಂಬುದಾಗಿ ನಾಮಕರಣವನ್ನ ಮಾಡುತ್ತಾರೆ. ಎಲ್ಲಾ ವಾದಿಗಳಿಗೂ ರಾಜರು ಇವರು ವಾದಿರಾಜರು. ಎಲ್ಲ ಗುರುಗಳಿಗೂ ರಾಜರಾಗಿ ನಿಂತುಕೊಂಡಿದ್ದಾರೆ. ಆದ್ದರಿಂದಾಗಿ ಗುರು ರಾಜರು ಅಂತ ಹೇಳಿ ಅವತ್ತಿನಿಂದ ಇವರು ಬರೇ ವಾದಿರಾಜರು ಅಂತ ಆಗಲಿಲ್ಲ, ರಾಜರು ಅಂತಲೇ ಇವರನ್ನ ಕರೆಯುವುದು. ಯಾಕಂದ್ರೆ ರಾಜರ ಠೀವಿ ಇವರಲ್ಲಿ ಇತ್ತು. ಮುಂದಿನ ಉಪನ್ಯಾಸಗಳಲ್ಲಿ ಅವರ ಗ್ರಂಥಗಳ ಗಾಂಭೀರ್ಯವನ್ನು ಕೂಡ ನೋಡುತ್ತೇವೆ. ಆಗ ಇವರು ಹೇಗೆ ರಾಜರು ಅಂತ ಗೊತ್ತಾಗತ್ತೆ. ಗುರುರಾಜರಲ್ಲಿಯೂ ರಾಜರು, ವಾದಿರಾಜರಲ್ಲಿಯೂ ರಾಜರು. ಆದ್ದರಿಂದ ಇವರನ್ನ ಕರೆಯೋದೇನು ಅಂದ್ರೆ ರಾಜರು ಅಂತ ಇವರನ್ನ ಕರೀತಾರೆ. ಅಂತಹ ರಾಜರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.